ಸೊ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆ ಹೆಸರು ಮೇಲೆ ಗೊತ್ತಾಗ್ತದ. ಯಾವುದೇ ಒಂದು ಡಾಕ್ಯುಮೆಂಟ್ಸ್ ನಿನಗೆ ಒಬ್ರಿಗೆ ಕೊಡಬೇಕಾಗಿತ್ತು ಅಂತಂದ್ರೆ ಜನರಲಿ ನಾವೇನು ಮಾಡ್ತೀವಿ ಅಂತಂದ್ರೆ ಇದು ವಾಟ್ಸಪ್ ಇನ್ಸ್ಟಾಗ್ರಾಮ್ ಅಂತಲ್ಲಿ ನಾವು ಶೇರ್ ಮಾಡಿ ಕಳಿಸ್ತೀವಿ. ಆ ಇನ್ಸ್ಟಾಗ್ರಾಮಿಗೆ ಶೇರ್ ಮಾಡೋದಾಗ್ಲಿ ಅಥವಾ ವಾಟ್ಸಪ್ನಾಗ ಕಳ್ಸೋದಾಗ್ಲಿ, ನಿಂದು ಯಾವುದೇ ಡೇಟಾ ಇತ್ತು ಅಂತಂದ್ರೆ ಆ ಕಾನ್ಫಿಡೆನ್ಷಿಯಲ್ ಡೇಟಾ ಯಾರು ಸರ್ವರ್ನ ಹಾಕ್ತಿ ಆ ಸರ್ವರ್ದವ್ರು ಅದನ್ನ ಯೂಸ್ ಮಾಡ್ಬೋದು. ಲೈಕ್ ಎಕ್ಸಾಂಪಲ್, ನೀ ಏನು ಮಾಡ್ತೀವಿ, ಜಿಮೇಲ್ನಾಗ ಒಂದು ನಿಂದಲ್ಲಿ ಒಂದು ಡಾಕ್ಯುಮೆಂಟ್ ಅದ, ನಿಮ್ಮ ಕಾಲೇಜ್ ಲೆಕ್ಚರ್ ಕಳಿಸು ಅಂತ ಹೇಳ್ತಾರೆ. ಸೊ ನೀ ಅದನ್ನ ಒಯ್ದು ಜಿಮೇಲ್ನಾಗ ಹಾಕಿ ನೀ ಅಪ್ಲೋಡ್ ಮಾಡಿದಿ ಅಂತಂದ್ರೆ ಪ್ರಾಬ್ಲಮ್ ಏನಾಗ್ತದಲ್ಲಿ ಅಂತಂದ್ರೆ ಆ ಥರ್ಡ್ ಪಾರ್ಟಿ ಅಂದ್ರೆ ಈ ಜಿಮೇಲ್ದವ್ರಾಗ್ಲಿ ಅಥವಾ ಯಾವ ವಾಟ್ಸಪ್ದವ್ರಾಗ್ಲಿ ಆ ಥರ್ಡ್ ಪಾರ್ಟಿದವ್ರಿಗೂ ಈ ಪರ್ಟಿಕ್ಯುಲರ್ ಡಾಕ್ಯುಮೆಂಟ್ ಆಕ್ಸೆಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಇದ್ರ ಪ್ರಾಬ್ಲಮ್ ಏನು ಅಂತಂದ್ರೆ ಯಾವುದೇ ಕಾನ್ಫಿಡೆನ್ಷಿಯಲ್ ಡೇಟಾ ಇತ್ತು ಅಂದ್ರೆ ಆ ಕಾನ್ಫಿಡೆನ್ಷಿಯಲ್ ಡೇಟಾ ಇನ್ನೊಬ್ರು ಆಕ್ಸೆಸ್ ಮಾಡ್ತಾರೆ. ಹಂಗೆ ಆಗಬಾರ್ದು. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದ್ರೆ ವಿ ಕ್ರಿಯೇಟ್ ಅವರ್ ಓನ್ ಪ್ರೈವೇಟ್ ಸರ್ವರ್. ಇನ್ ದಿಸ್ ಕೇಸ್ ಒಂದು ಪ್ರೈವೇಟ್ ಅಪ್ಲಿಕೇಶನ್ ರೆಡಿ ಮಾಡ್ತೀವಿ. ಆ ಪ್ರೈವೇಟ್ ಅಪ್ಲಿಕೇಶನ್ನಾಗ ನಾವೇನು ಮಾಡ್ತೀವಿ ಅಂತಂದ್ರೆ ಡಾಕ್ಯುಮೆಂಟ್ಗಳನ್ನ ಶೇರ್ ಮಾಡ್ಬೋದು. ಸೊ ಆ ಡಾಕ್ಯುಮೆಂಟ್ನ ಶೇರ್ ಮಾಡಿದೆ ಅಂತಂದ್ರೆ ಅಲ್ಲಿ ಯಾರು ಅಡ್ಮಿನಿಸ್ಟ್ರೇಟರ್ ಇರ್ತಾರ ಆ ಅಡ್ಮಿನಿಸ್ಟ್ರೇಟರ್ ಆ ಡಾಕ್ಯುಮೆಂಟ್ ತಗೊಂಡು ಅದನ್ನ ಯೂಸ್ ಮಾಡ್ಬೋದು. ಸೊ ಈ ಟೈಪ್ ಅಪ್ಲಿಕೇಶನ್ಸ್ ಅವಾಗ ನಾವೇನಂತಂದ್ರೆ ಈ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ನಾವು ಸಾಫ್ಟ್ವೇರ್ನ ಯೂಸ್ ಮಾಡ್ತೀವಿ ಅಂತ ಹೇಳ್ಬೇಕು. ಸೊ ಫಸ್ಟ್ ಏನಂತಂದ್ರೆ ಇದಿಷ್ಟು ಪೂರ್ತಿ ಎಕ್ಸಿಕ್ಯೂಷನ್ ಅವರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಎಕ್ಸ್ಪ್ಲೇನ್ ಮಾಡಿದ್ಮೇಲೆ ಇದು ಪ್ರಾಜೆಕ್ಟಿಗೆ ಅಲ್ಲಿ ರನ್ ಮಾಡಿ ತೋರಿಸ್ಬೇಕು ಅವ್ರಿಗೆ. ಸೊ ರನ್ ಮಾಡಿ ತೋರಿಸ್ಬೇಕು ಅಂತಂದ್ರೆ ಅವಾಗ ನೀ ಫಸ್ಟ್ ಏನು ಮಾಡಬೇಕು, ಅಲ್ಲಿ ಕಾಲೇಜ್ ಸಿಸ್ಟಮ್ನಾಗ ನಮ್ಮಲ್ಲಿ ಭಾಳಷ್ಟು ಪ್ರಾಜೆಕ್ಟ್ಗಳು ಇರ್ತಾವೆ. ಸೊ ಅಲ್ಲಿ ಕಾಲೇಜ್ ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿದ್ದದ, ನೀ ಯಾವ ಸಿಸ್ಟಮ್ನಾಗ ಯೂಸ್ ಮಾಡ್ತಿದ್ದಿ ಅಲ್ಲಿ ದಿಸ್ ಪಿ ಸಿ ಅಂತ ಕ್ಲಿಕ್ ಮಾಡಿ. ಸೊ ದಿಸ್ ಪಿ ಸಿ ಅಂತ ಕ್ಲಿಕ್ ಮಾಡಿ ಇದ್ರೊಳಗೆ ಲೋಕಲ್ ಡಿಸ್ಕ್ ಸಿ ಅಂತ ಇರ್ತದ, ಆ ಲೋಕಲ್ ಡಿಸ್ಕ್ ಸಿ ಓಪನ್ ಮಾಡಿ. ಲೋಕಲ್ ಡಿಸ್ಕ್ ಸಿ ಒಳಗೆ ನಿನಗೇನಂದ್ರೆ SSKB ಅಂತ ಒಂದು ಫೋಲ್ಡರ್ ಇರ್ತದೆ. ಆ SSKB ಫೋಲ್ಡರ್ನಾಗ ನೀವು ಎಲ್ಲರದು ಪ್ರಾಜೆಕ್ಟ್ಸ್ ಇರ್ತಾವೆ. ಅದ್ರೊಳಗೆ ನಿನಗೆ ಯಾವ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ಬೇಕು ಆ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ ದಟ್ ಈಸ್ ಅದನ್ನ ಡಬಲ್ ಕ್ಲಿಕ್ ಮಾಡಿದಾಗ ನಿನಗೆ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಒಂದು ಫೋಲ್ಡರ್ ಸಿಗ್ತದೆ. ಸೊ ಆ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಫೋಲ್ಡರ್ನಾಗ ನೀ ಅದು ಓಪನ್ ಮಾಡಿದಿ ಅಂತಂದ್ರೆ ವಿಲ್ ಗೆಟ್ ಯುವರ್ ಪ್ರಾಜೆಕ್ಟ್. ಸೊ ಇದು ನೀನು ಪ್ರಾಜೆಕ್ಟ್ ರನ್ ಮಾಡೋಕ್ಕಿಂತ ಮುಂಚೆ ಅಲ್ಲಿ ಸಿಸ್ಟಮ್ನಾಗ ಎಷ್ಟು ಕೆಳಗೆ ಫೈಲ್ಗಳು ಇರ್ತಾವೆ ಎಲ್ಲ ಫೈಲ್ಗಳು ಕ್ಲೋಸ್ ಮಾಡ್ಬೇಕು. ಅದು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದ್ರೆ ಬೇರೆಯವ್ರು ಯಾರ್ದಾರ ಅವ್ರ ಪ್ರಾಜೆಕ್ಟ್ ರನ್ ಮಾಡ್ಲಿಕ್ಕೆ ಅಂತಂದ್ರೆ ನಿಂದು ಪ್ರಾಜೆಕ್ಟ್ ಅಲ್ಲಿ ರನ್ ಆಗಂಗಿಲ್ಲ. ಸೊ ಅದ್ರ ಸಲುವಾಗಿ ನೀ ಏನು ಮಾಡಬೇಕು ಅಂತಂದ್ರೆ ಇಲ್ಲಿ ಇದನ್ನ ಫಸ್ಟ್ server.bat ಅಂತ ಒಂದು ಫೈಲ್ ಇರ್ತದೆ. ಆ server.bat ಫೈಲ್ ಕ್ಲಿಕ್ ಮಾಡ್ಬೇಕು. ಸೊ server.bat ಫೈಲ್ ಕ್ಲಿಕ್ ಮಾಡಿದೆ ಅಂತಂದ್ರೆ ನಿಂದು ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗ್ತದೆ. ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಸ್ಟಾರ್ಟ್ ಆಗಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೆನಪಿಟ್ಕೋಬೇಕು ಕಿ ಇಲ್ಲಿ ನಿಂದು ಕ್ಲೌಡ್ ಅಪ್ಲಿಕೇಶನ್ ಅದ. ಆ ಕ್ಲೌಡ್ ಅಪ್ಲಿಕೇಶನ್ ಇರೋದ್ರಿಂದ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ಒಂದು ಸರ್ವರ್ ಅಂತ ಇರ್ತದೆ, ಒಂದು ಕ್ಲೈಂಟ್ ಅಂತ ಇರ್ತದೆ. ಸೊ ಅವಾಗ ನೀವೇನು ಮಾಡ್ತೀವಿ ಅಂತಂದ್ರೆ ಆ ಸರ್ವರ್ ಅಪ್ಲಿಕೇಶನ್ ರನ್ ಆಗ್ತದೆ. ಕ್ವಿಟ್ ದ ಸರ್ವರ್ ವಿತ್ ಕಂಟ್ರೋಲ್ ಬ್ರೇಕ್ ಅಂತ ಮೆಸೇಜ್ ತೋರಿಸ್ತದೆ. ಯಾವಾಗ ಇದು ಮೆಸೇಜ್ ತೋರಿಸ್ತದೆ ಈ ಸ್ಕ್ರೀನ್ ಪೂರ್ತಿ ಎಕ್ಸಿಕ್ಯೂಷನ್ ಮುಗಿಯತನ ಇದನ್ನ ಕ್ಲೋಸ್ ಮಾಡಬಾರ್ದು. ಇದು ಕ್ಲೋಸ್ ಆಯ್ತಾ ಪ್ರಾಜೆಕ್ಟ್ ರನ್ ಆಗಲ್ಲ. ಸೊ ಅದಕ್ಕೆ ಇದನ್ನ ಮಿನಿಮೈಸ್ ಮಾಡಿ ಸೇವ್ ಮಾಡಿ. ನೆಕ್ಸ್ಟ್ ಅದಾದ್ಮೇಲೆ ಇಲ್ಲಿ ಓಪನ್ ದ ಪ್ರಾಜೆಕ್ಟ್ ಇನ್ ದಿಸ್ ಕೇಸ್. ಸೊ ಆ ಪ್ರಾಜೆಕ್ಟ್ ಫೈಲ್ ಡಬಲ್ ಕ್ಲಿಕ್ ಮಾಡು, ಈ ಎಸ್ ಅಂತ ಆಪ್ಷನ್ ಕೊಡ್ತಾನೆ, ಓಪನ್ ಅಂತ ಕ್ಲಿಕ್ ಮಾಡು. ಕ್ಲಿಕ್ ಮಾಡಿದೆ ಅಂತಂದ್ರೆ ಇಟ್ ವಿಲ್ ಸ್ಟಾರ್ಟ್ ರನ್ನಿಂಗ್ ಯರ್ ಪ್ರಾಜೆಕ್ಟ್ ಇನ್ ದಿಸ್ ಕೇಸ್. ಸೊ ಪ್ರಾಜೆಕ್ಟ್ ರನ್ ಆಗಬೇಕಾದಾಗ ಮೋಸ್ಟ್ ಇಂಪಾರ್ಟೆಂಟ್ ಇಂದ ಆ ಪ್ರಾಜೆಕ್ಟ್ ಎಕ್ಸಿಕ್ಯೂಷನ್ ಏನಾಗ್ತಿರ್ತದ, ಎಕ್ಸಿಕ್ಯೂಷನ್ ಆಗೋ ಹೊತ್ನಾಗ ಈ ಕೆಳಗೆ ಡೇಟಾ ಮ್ಯಾನೇಜ್ಮೆಂಟ್ ಅಂತ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತೇಳಿ ಅಪ್ಲಿಕೇಶನ್ ಏನು ತೋರಿಸ್ತದೆ. ಜಸ್ಟ್ ಒಂದ್ಸತಿ ಹಿಸ್ಟ್ರಿ ಡಿಲೀಟ್ ಮಾಡು. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆ ಹಿಸ್ಟ್ರಿ ಡಿಲೀಟ್ ಮಾಡಲಿಕ್ಕೆ Ctrl+H ಅಂತ ಕ್ಲಿಕ್ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಕೆಲವೊಂದ್ಸತಿ ಏನಾಗ್ತದೆ, ಫೋಟೋಸ್ ಬೇರೆ ಅಪ್ಲಿಕೇಶನ್ದವ್ರು ರನ್ ಮಾಡಿದ್ರು ಅಂತಂದ್ರೆ ಅವ್ರದ್ದು ಡೇಟಾನು ಇಲ್ಲಿ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೆ ನೀ ಏನು ಮಾಡಬೇಕು, ಹಿಸ್ಟ್ರಿ ಡಿಲೀಟ್ ಮಾಡಿ Ctrl+H ಅಂತ ಕೊಡು, ಡಿಲೀಟ್ ಬ್ರೌಸಿಂಗ್ ಡೇಟಾ, ಡಿಲೀಟ್ ಡೇಟಾ. ಇದು ಕ್ಲಿಕ್ ಮಾಡಿದೆ ಅಂತಂದ್ರೆ ನಿಂದು ಪ್ರಾಜೆಕ್ಟಿಂದ ಸ್ಕ್ರೀನ್ಶಾಟ್ ರನ್ ಆಗ್ತದೆ. ನೆಕ್ಸ್ಟ್ ಇಷ್ಟು ಮಾಡಿಕೊಂಡು ಈಗ ನೀ ಯಾವುದೇ ಒಂದು ಡೇಟಾ ಶೇರ್ ಮಾಡಬೇಕು ಅಂದ್ರೆ ಫಸ್ಟ್ ನೀ ಇಲ್ಲ ಅಂದ್ರೆ ಅಪ್ಲಿಕೇಶನ್ನಾಗ ರಿಜಿಸ್ಟರ್ ಮಾಡ್ಕೋಬೇಕು. ಸೊ ರಿಜಿಸ್ಟರ್ ಬಟನ್ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಪೇಜ್ ಓಪನ್ ಆಗ್ತದೆ. ಆ ರಿಜಿಸ್ಟ್ರೇಷನ್ ಪೇಜ್ನಾಗ ನೀನು ಡೇಟಾಗಳು ಹಾಕ್ತೀವಿ. ಲೈಕ್ ಎಕ್ಸಾಂಪಲ್ ನಿಂದ ಹೆಸರು ಹಾಕಮು MalliKARJUN ಮಲ್ಲಿಕಾರ್ಜುನ್. ಸರಿ, ನಿಂದೊಂದು ಮೊಬೈಲ್ ನಂಬರ್ 7897897891 ಅಂತ ಕೊಡ್ತೀನಿ. ನೆಕ್ಸ್ಟ್ ನಿನ್ನ ಪಾಸ್ವರ್ಡ್ ಬೇಕಾಗಿದೆ, ನಿನ್ನ ಹೆಸರು ಮಲ್ಲಿಕಾರ್ಜುನ್ ಅಂತ ಕೊಡ್ತೇನೆ.
ನೆಕ್ಸ್ಟ್ ನಿಂದು ಇಮೇಲ್ ಐ ಡಿ mallikarjun@gmail.com. ನೆಕ್ಸ್ಟ್ ನಿಂದೊಂದು ಫೋಟೋ ಹಾಕೋದಿರ್ತದ. ಚೂಸ್ ಫೈಲ್ ಅಂತ ಕ್ಲಿಕ್ ಮಾಡು. ಒಂದು ಫೋಟೋ ನಿನ್ನ ಸಿಸ್ಟಮ್ನಾಗ ಎಲ್ಲದ ಆ ಫೋಟೋ ಅಪ್ಲೋಡ್ ಮಾಡು. ಸೊ ಇಲ್ಲೊಂದು ಯಾವುದೋ ಫೋಟೋ ಅದ ನಮ್ಮಲ್ಲಿ. ಓಕೆ, ಸೊ ಒಂದು ಫೋಟೋ ಸಿಗ್ತದೆ. ರಿಜಿಸ್ಟರ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ರಿಜಿಸ್ಟರ್ಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾನೆ. ತೋರಿಸಿದ್ಮೇಲೆ ನೆಕ್ಸ್ಟ್ ಏನು ಮಾಡು, ಲಾಗಿನ್ ಅಂತ ಕ್ಲಿಕ್ ಮಾಡ್ತಿ. ಕ್ಲಿಕ್ ಮಾಡಿ ಇಲ್ಲಿ ನೀ ರಿಜಿಸ್ಟರ್ ಆಗೋದನ್ನ ನಿನ್ನ ಮೊಬೈಲ್ ನಂಬರ್ ಪಾಸ್ವರ್ಡ್ ಏನು ಕೊಟ್ಟಿದ್ದಿ ಅದೇ ಮೊಬೈಲ್ ನಂಬರ್ ಪಾಸ್ವರ್ಡ್ ಇಲ್ಲಿ ಕೊಡಬೇಕು. ಲೈಕ್ 789789789 ಪಾಸ್ವರ್ಡ್ ಬಂದು ಮಲ್ಲಿಕಾರ್ಜುನ್ ಆ್ಯಂಡ್ ಕ್ಲಿಕ್ ಆನ್ ಲಾಗಿನ್. ಕ್ಲಿಕ್ ಮಾಡಿದ ತಕ್ಷಣ ನಿನ್ನ ಇನ್ಫಾರ್ಮೇಶನ್ ಸಿಸ್ಟಮ್ ಬರ್ತದೆ. ಅದು ಡೇಟಾ ಮ್ಯಾನೇಜ್ಮೆಂಟ್ ಅಂತ ಆಗ್ಯದ. ಅದು ಚೇಂಜ್ ಮಾಡ್ತೀನಿ. ಚೇಂಜ್ ಮಾಡಿದ್ರೆ ಇಟ್ ವಿಲ್ ಶೋ ಡಾಕ್ಯುಮೆಂಟ್ ಇನ್ ದಿಸ್. ಜಸ್ಟ್ ಅಪ್ಡೇಟ್ ಮಾಡ್ಬಿಡ್ತೀನಿ. ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ಓಕೆ, ಈಗ ಅದು ಎಲ್ಲ ಕಡೆ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ತೋರಿಸ್ತದೆ. ಸೊ ಇಲ್ಲಿ ಚೇಂಜ್ ಆಯ್ತು. ಸೊ ಚೇಂಜ್ ಆದ ತಕ್ಷಣ ನಿನ್ನ ಬಲ್ಲಿ ಆಪ್ಷನ್ಸ್ ಅವ. ಒಂದು ಆ್ಯಡ್ ಡೇಟಾ. ನಿಂಗೆ ಏನಾದರೂ ಇನ್ಫಾರ್ಮೇಷನ್ ಟೈಪ್ ಮಾಡಿ ಸೆಂಡ್ ಮಾಡಬೇಕಾಗಿತ್ತು ಅಂತಂದ್ರೆ ಆ ಟೈಪ್ ಮಾಡಿ ಇನ್ಫಾರ್ಮೇಷನ್ ಕಳಿಸ್ತಿ. ಏನದ ಅದು ನಿಂಗೆ ಏನಪ್ಪ ಅಂದ್ರೆ ಒಂದು ಇನ್ಫಾರ್ಮೇಷನ್ ಕ್ಲೈಂಟ್ ರಿಪೋರ್ಟ್ ಅಥವಾ ಕ್ಲೈಂಟ್ CLIENT ಕ್ಲೈಂಟ್ ರಿಪೋರ್ಟ್ ಅಂತ ಕಂಟೆಂಟ್. ಯಾವ ಕ್ಯಾಟಗರಿ ಅದ ಒಂದು ಅದು ಎದ್ರ ಬಗ್ಗೆ ಅದ ಇನ್ಫಾರ್ಮೇಷನ್ ಅಂತೇಳಿ ಕ್ಲೈಂಟ್ ಡೀಟೇಲ್ಸ್. ನೆಕ್ಸ್ಟ್ ಆ ಕ್ಲೈಂಟ್ ಡೀಟೇಲ್ ಬಗ್ಗೆ ಏನು ಇನ್ಫಾರ್ಮೇಷನ್ ಅವ್ರ ಜೊತೆ ಮಾತಾಡಿದ್ದಿ ಅವೆಲ್ಲ ಇನ್ಫಾರ್ಮೇಷನ್ ಕೊಟ್ಟು ಸಬ್ಮಿಟ್ ಅಂತ ಕ್ಲಿಕ್. ಸೊ ಡೇಟಾ ಆಡೆಡ್ ಸಕ್ಸಸ್ಫುಲಿ. ಈ ಇನ್ಫಾರ್ಮೇಷನ್ ಡಾಕ್ಯುಮೆಂಟ್, ಈ ಇನ್ಫಾರ್ಮೇಷನ್ ಅಂದ್ರೆ ಸರ್ವರ್ ಬಲ್ ಅಂದ್ರೆ ನಿಮ್ದು ಅಡ್ಮಿನಿಸ್ಟ್ರೇಟರ್ ಬಲ್ ಸೇವ್ ಆಗ್ತದೆ. ನೆಕ್ಸ್ಟ್ ಆ್ಯಡ್ ರಿಪೋರ್ಟ್. ಆ್ಯಡ್ ರಿಪೋರ್ಟ್ನಾಗ ನಿನಗೆ ಯಾವ್ದಾರ ಡಾಕ್ಯುಮೆಂಟ್ ರಿಲೇಟೆಡ್ ಇನ್ಫಾರ್ಮೇಷನ್ ಕಳಿಸ್ಬೇಕಾಗ್ಯದ ಅಂತಂದ್ರೆ ಅವಾಗ ನೀ ಏನು ಮಾಡ್ತೀವಿ ಅಂತಂದ್ರೆ ಈ ರಿಪೋರ್ಟ್ ಅವರಿಗೆ ಸೆಂಡ್ ಮಾಡ್ತೀವಿ. ಸೊ ರಿಪೋರ್ಟ್ ಸೆಂಡ್ ಮಾಡಲಿಕ್ಕೆ ಜನರೇಟ್ ರಿಪೋರ್ಟ್ ನೇಮ್ ಸೇಲ್ಸ್ ರಿಪೋರ್ಟ್. ನೆಕ್ಸ್ಟ್ ಟೋಟಲ್ ರೆಕಾರ್ಡ್ಸ್ 100 ರೆಕಾರ್ಡ್ಸ್ ಅವ. ಎಂದು ಜನರೇಟ್ ಆಗಿದ್ದದ ಆ ಇನ್ಫಾರ್ಮೇಶನ್ ಕೊಡ್ತೀನಿ. ಕ್ಲಿಕ್ ಆನ್ ಸಬ್ಮಿಟ್. ನೆಕ್ಸ್ಟ್ ರಿಕವರ್ ಡೇಟಾ. ಇಲ್ಲಿ ಅಂತಂದ್ರೆ ನಿನ್ಗೆ ಯಾವುದೇ ಒಂದು ಫೈಲ್ ಕಳಿಸ್ಬೇಕಾಗಿತ್ತು ಅಂತಂದ್ರೆ ಅವಾಗ ಆ ಫೈಲ್ ಇನ್ಫಾರ್ಮೇಶನ್ ಇಲ್ಲಿ ಕೊಡ್ತೀವಿ. ಸೊ ನಾ ಹೇಳಿದ್ರೆ ಹಿಂಗೆ ಟೆಕ್ಸ್ಟ್ ಡೇಟಾ ಇರ್ತದ, ಡಾಕ್ಯುಮೆಂಟ್ಸ್ ಇರ್ತಾವೆ. ಸೊ ಡಾಕ್ಯುಮೆಂಟ್ ಕಳಿಸ್ಬೇಕಾಗಿತ್ತು ಅಂದ್ರೆ ಅದರದ್ದು ಫೈಲ್ ಡೇಟಾ ಇಲ್ಲಿ ಕೊಡ್ತೀವಿ. ಸೊ ಅವೆಲ್ಲ ಟೆಕ್ಸ್ಟ್ ಡೇಟಾ ಏನು ರಿಪೋರ್ಟ್ ಅವೆಲ್ಲ ಆ್ಯಡ್ ಮಾಡಿದ್ವಿ ಅದರದ್ದೊಂದು ಡಾಕ್ಯುಮೆಂಟ್ ಕೊಡಬೇಕು. ಆ ಡಾಕ್ಯುಮೆಂಟ್ ಇಲ್ಲಿ ಕೊಡ್ತೀವಿ. doc1 ಅಂತ ಟೈಪ್ ಏನು ಬೇಕಾದ ಹೆಸರು ಕೊಡ್ಬೋದು. ಚೂಸ್ ಫೈಲ್ನಾಗ ನೀ ಅದೇನು ಡಾಕ್ಯುಮೆಂಟ್ ರೆಡಿ ಮಾಡಿದ್ದಿ ಆ ಡಾಕ್ಯುಮೆಂಟ್ ಇಲ್ಲಿ ಸೆಲೆಕ್ಟ್ ಮಾಡ್ತೀವಿ. ಸೊ ಎಂದಿದ್ದದ ಇದು ಡೇಟಾ, ಆ ಡೇಟಾ ಇವತ್ತಿನ ಡೇಟಾ ಕೊಟ್ಟ ಸಬ್ಮಿಟ್. ಸೊ ಈ ರೀತಿಯ ಫಸ್ಟ್ ಟೆಕ್ಸ್ಟ್ ಫೈಲ್ ರಿಪೋರ್ಟ್ ಕಳಿಸ್ತೀವಿ. ಆಮೇಲೆ ರಿಕವರ್ಡ್ ಡೇಟಾ ಒಳಗೆ ಆ ಡೇಟಾ ಕಾಪಿ ಏನದ ಕಾಪಿ ಕಳಿಸ್ತೀವಿ. ನಿನ್ನ ಪಾಸ್ವರ್ಡ್ ಚೇಂಜ್ ಮಾಡ್ಕೋಯ್ತಂದ್ರೆ ಪಾಸ್ವರ್ಡ್ ಚೇಂಜ್ ಮಾಡ್ಕೊಲಿಕ್ಕೆ ಆಪ್ಷನ್ ಇಲ್ಲಿ ಪ್ರೊವೈಡ್ ಮಾಡಿರ್ತಾರೆ. ಇಷ್ಟು ಮಾಡಿ ಲಾಗೌಟ್ ಅಂತ ಕ್ಲಿಕ್ ಮಾಡಿ. ಸೊ ನಿಮ್ಗೆ ಏನು ಡಾಕ್ಯುಮೆಂಟ್ ಅದ ಆ ಡಾಕ್ಯುಮೆಂಟ್ ಎಲ್ಲ ಸೆಂಡ್ ಮಾಡಿದ್ವಿ. ಸೆಂಡ್ ಮಾಡಿದಾಗ ಈಗ ಅದು ಡಾಕ್ಯುಮೆಂಟ್ ಯೂಸರ್ಗೆ ಅಂದ್ರೆ ಅಡ್ಮಿನಿಸ್ಟ್ರೇಟರ್ ಬಲ್ ಬರಬೇಕು. ಅಡ್ಮಿನಿಸ್ಟ್ರೇಟರ್ ಲಾಗಿನ್ ಆಗಲಿಕ್ಕೆ 9876543210 9th 0 ತನ ಉಲ್ಟಾ ನಂಬರ್ಸ್ ಹಾಕ್ತೀವಿ. ಪಾಸ್ವರ್ಡ್ ಬಂದು admin123 ಆ್ಯಂಡ್ ಕ್ಲಿಕ್ ಆನ್ ಲಾಗಿನ್. ಸೊ ಕ್ಲಿಕ್ ಮಾಡಿದ ತಕ್ಷಣ ನೀ ಅಲ್ಲಿ ಏನೇನು ಡೇಟಾ ಕಳಿಸಿ ಇಲ್ಲಿ ವ್ಯೂ ಯೂಸರ್ ಅಂತ ಕ್ಲಿಕ್ ಮಾಡ್ತಾನೆ. ಎಷ್ಟು ಮಂದಿ ರಿಜಿಸ್ಟರ್ಡ್ ಯೂಸರ್ನ ಅವ್ರದ್ದು ಇನ್ಫಾರ್ಮೇಶನ್ ತೋರಿಸ್ತದೆ. ಸೊ 3 ಮಂದಿ ಇಲ್ಲಿ ಇನ್ಫಾರ್ಮೇಶನ್ ಅದ, 3 ಮಂದಿ ಇನ್ಫಾರ್ಮೇಶನ್ ವಿತ್ ದ ಫೋಟೋ. ನೆಕ್ಸ್ಟ್ ಇಲ್ಲಿ ಯೂಸರ್ಸ್ ಅಂತದ, ಅದೇ ಯೂಸರ್ನ ಹೇಳ್ದಲ್ಲ ಈಗ ಯೂಸರ್ 3 ಮಂದಿ ಯೂಸರ್ ಅದ. ಯಾರಿಗೆ ಬೇಕು ಅವ್ರಿಗೆ ನೀವು ಡಿಲೀಟ್ ಮಾಡ್ಬೇಕಾಗಿದೆ ಡಿಲೀಟ್ ಆಪ್ಷನ್ ಇಲ್ಲಿ ಇರ್ತದೆ. ನೆಕ್ಸ್ಟ್ ಯಾಕಂದ್ರೆ ನಾವು ಬಿಟ್ಟು ಹೋದಂದ್ರೆ ಅವ್ನ ಡೇಟಾ ಡಿಲೀಟ್ ಮಾಡ್ಬೇಕು. ನಾವು ಡಿಲೀಟ್ ಮಾಡಿದ್ರೆ ಲಾಗಿನ್ ಆಗ್ಲಿಕ್ಕೆ ಬರಂಗಿಲ್ಲ ಅವನಿಗೆ. ವ್ಯೂ ಡೇಟಾ ಅಂತ ಕ್ಲಿಕ್ ಮಾಡ್ತೀವಿ. ಸೊ ಇಲ್ಲಿ ಯಾರ್ಯಾರು ಡೇಟಾ ಹಾಕ್ಯಾರ ಆ ಇನ್ಫಾರ್ಮೇಶನ್ ಇಲ್ಲಿ ನೋಡ್ಬಹುದು. ಅವ ಏನಾದ್ರೆ ಸರ್ಚ್ ಮಾಡ್ಬೇಕಾಗಿದೆ ಭಾಳ ಡೇಟಾ ಇತ್ತು ಅಂತಂದ್ರೆ ಅವ ಏನ್ ಮಾಡ್ತಾನ ಕ್ಲೈಂಟ್ ಅಂತ ಕೊಡ್ತಾನೆ. ಸೊ ಎಷ್ಟು ಮಂದಿ ರೆಕಾರ್ಡ್ಸ್ನ ಕ್ಲೈಂಟ್ ಅಂತದ ಆ ಇನ್ಫಾರ್ಮೇಶನ್ ತೋರಿಸ್ತೀವಿ. ಸೊ ಅಷ್ಟು ಮಂದಿ ತೋರಿಸಿದ ಈಗ ಒಬ್ಬತ್ತಂದೇ ತೋರಿಸ್ತೀವಿ. ಈ ರೀತಿಯಾಗಿ ಅವ ಡೇಟಾ ಫಿಲ್ಟರ್ ಮಾಡ್ಕೋತಾನೆ. ವ್ಯೂ ರಿಪೋರ್ಟ್ಸ್. ನೀ ಏನೇನು ರಿಪೋರ್ಟ್ ಫಾರ್ಮ್ಯಾಟ್ ಕಳ್ಸಿದ್ದೆ ಆ ರಿಪೋರ್ಟ್ ಫಾರ್ಮ್ಯಾಟ್ ಇಲ್ಲಿ ನೋಡ್ಬೋದು. ಬೇಕಾದ್ರೆ ಅವ ಡಿಲೀಟ್ನು ಮಾಡ್ಕೋಬಹುದು ಬೈ ಕ್ಲಿಕ್ಕಿಂಗ್ ಡಿಲೀಟ್. ಸೊ ಅವಾಗ 3 ಇದ್ದು ಈಗ 2 ಅದು. ಮೋಸ್ಟ್ ಇಂಪಾರ್ಟೆಂಟ್ ನಮ್ದು ಇಲ್ಲಿ ಡಾಕ್ಯುಮೆಂಟ್ಸ್ ನಾವು ಏನು ಶೇರ್ ಮಾಡಿರ್ತೀವಿ
ಆ ಡಾಕ್ಯುಮೆಂಟ್ಸ್ ಇಲ್ಲಿ ನೋಡ್ಬೋದು. ಸೊ ಆ ಡಾಕ್ಯುಮೆಂಟ್ ನಾನು ನೀನು ನೋಡ್ಬೇಕಾಗ್ಯದ, ವೆರಿ ಸಿಂಪಲ್, ಡೌನ್ಲೋಡ್ ಅಂತ ಕ್ಲಿಕ್ ಮಾಡು, ಸೀದಾ ಅದು ನಿಮ್ದು ಏನು ಡಾಕ್ಯುಮೆಂಟ್ ನೀ ಕಳ್ಸಿದ್ದಿ ಆ ಡಾಕ್ಯುಮೆಂಟ್ ಅವನಿಗೆ ತೋರಿಸ್ಕೊಡ್ತದೆ. ಸೊ ಈ ರೀತಿ ಒಳಗ ಒಂದು ಕಾನ್ಫಿಡೆನ್ಷಿಯಲ್ ಮೆಥಡ್ನಾಗ ಯಾರೇ ಒಬ್ಬ ಯೂಸರ್ ಅವನದ ಡೇಟಾಸ್ ಅವ್ರ ಅಪ್ಲಿಕೇಶನ್ ಅಂದ್ರೆ ಅವ್ರ ಕಂಪನಿ ಒಳಗೆ ಈ ಡೇಟಾಗಳು ಶೇರ್ ಆಗ್ಬೇಕು. ಇದು ಬಿಟ್ಟು ಬೇರೆಯವ್ರಿಗೆ ಇದು ಇನ್ಫಾರ್ಮೇಶನ್ ಹೋಗಬಾರ್ದು. ಅಂತ ಕೇಸ್ನಾಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಈ ಟೈಪ್ ಅಪ್ಲಿಕೇಶನ್ ಯೂಸ್ ಮಾಡ್ತೀವಿ. ಸೊ ಇದೇನಂದ್ರೆ ಪ್ರತಿಯೊಂದು ನಮ್ಮ ಕಂಪನಿ ಅವ್ರವ್ರ ಸಪರೇಟ್ ಡೇಟಾ ಮೇಂಟೈನ್ ಮಾಡ್ಕೊಲಿಕ್ಕೆ ಈ ಡಾಕ್ಯುಮೆಂಟ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ನಾವು ಅಪ್ಲಿಕೇಶನ್ ಯೂಸ್ ಮಾಡ್ಕೋಬಹುದು. ಓಕೆ, ಸೊ ಯಾರೇ ಒಬ್ಬ ಯೂಸರ್ ಅಪ್ಲೋಡ್ ಮಾಡಿದ್ರೆ ಆ ಇನ್ಫಾರ್ಮೇಶನ್ ಅಡ್ಮಿನಿಸ್ಟ್ರೇಟರ್ ಬಲ್ಲಿ ಹೋಗ್ತದ. ಅದು ನಮ್ದು ಲೋಕಲ್ ಸರ್ವರ್ನಾಗ ಇರ್ತದೆ, ಅಂದ್ರೆ ಗ್ಲೋಬಲ್ ಸರ್ವರ್ನಾಗ ಇರಲ್ಲ. ಯಾರು ಇದನ್ನ ಅವ್ರಿಗೇನವ್ರು ಆಕ್ಸೆಸ್ ಮಾಡ್ಲಿಕ್ಕೆ ಬರಂಗಿಲ್ಲ. ಸೊ ಆ ಕಾನ್ಫಿಡೆನ್ಷಿಯಲ್ ಮೆಥಡ್ನಾಗ ನಮ್ದು ಇನ್ಫಾರ್ಮೇಶನ್, ನಮ್ದು ಡೇಟಾ ಆಗಲಿ ಅಥವಾ ಡಾಕ್ಯುಮೆಂಟ್ ಆಗಲಿ ಇವನ್ನ ನಮ್ದು ಯೂಸರ್ ಟು ಅಡ್ಮಿನಿಸ್ಟ್ರೇಟರ್ ಕಳಿಸ್ಲಿಕ್ಕೆ ಈ ಅಪ್ಲಿಕೇಶನ್ ನಾವು ಯೂಸ್ ಮಾಡ್ತೀವಿ ಅಂತ ಹೇಳ್ಬೇಕು. ಇಷ್ಟು ರನ್ ಮಾಡಿ ತೋರಿಸ್ಬೇಕು ಅವ್ರಿಗೆ. ಅರ್ಥ ಆಗಿದೆ ಇದು ಎಕ್ಸಿಕ್ಯೂಷನ್?